ಹೂವಿನಹಳ್ಳಿ ಎಂಬ ಊರೊಂದಿತ್ತು. ಅಲ್ಲಿ ಹೂ ಮಾರುವ ಕುಸುಮಜ್ಜಿ ಇದ್ದಳು. ಆ ಊರಿನಲ್ಲಿ ನಡೆಯುವ ಉತ್ಸವ, ಮದುವೆ, ಮುಂಜಿ, ಜಾತ್ರೆ ಮುಂತಾದ ಕಾರ್ಯಕ್ರಮಗಳಿಗೆ ಹೂ ಕಟ್ಟಿ ಕೊಡುತ್ತಿದ್ದಳು. ಲಾಭವಿಲ್ಲದಿದ್ದರೂ ಮನೆಗೆ ಬೇಕಾಗುವ ಉಪ್ಪು, ಮೆಣಸಿನಕಾಯಿ, ಎಣ್ಣೆಗಾಗುವಷ್ಟು ಸಂಪಾದಿಸುತ್ತಿದ್ದಳು. ಇದ್ದ ಒಬ್ಬನೇ ಮಗನ ಮದುವೆಯನ್ನು ಮಾಡಿ ಸೊಸೆಯನ್ನು ಮನೆ ತುಂಬಿಸಿಕೊಂಡಿದ್ದಳು. ಮನೆಗೆ ಮಕ್ಕಳು ಭಾರವಲ್ಲವೆಂದು ತಾಯಿ ತಿಳಿದಿದ್ದರೂ ಮನೆಗೆ ತಾಯಿ ಭಾರವೆಂದು ಮಕ್ಕಳು ತಿಳಿಯುತ್ತಾರೆ ಎಂಬುದು ಹಿರಿಯರ ಮಾತು. ಅದು ನಿಜವೆಂಬಂತೆ ಒಂದು ದಿನ ಸೊಸೆಯು, ಅಲ್ಲ, ದೇವರು ಎಂತೆಂಥವರನ್ನು ಒಯ್ಯುತ್ತಾನೆ. ಈ ಮುದುಕಿ ದಂಡಪಿಂಡ, ಆ ದೇವರು ಇದನ್ನು ಒಯ್ಯಬಾರದೇ, ಗಟ್ಟಿ ಜೀವ, ಇನ್ನೂ ಬದುಕಿದೆ. ಛೇ, ಈ ಮನೆಯಲ್ಲಿ ನಾನು ಕತ್ತೆ ದುಡಿದಂತೆ ದುಡಿಯಬೇಕು ಎಂದು ಬೈದುಕೊಂಡಳು. ಕುಸುಮಜ್ಜಿಗೆ ಈ ಮಾತು ಕೇಳಿ ನೋವಾಯಿತು. ಛೇ, ಸೊಸೆ ನನ್ನನ್ನು ನಿಂದಿಸುತ್ತಿದ್ದರೆ ಮಗನಾದವನು ತಿಳಿ ಹೇಳದೆ ಸುಮ್ಮನಿದ್ದಾನಲ್ಲ ಎಂದು ನೊಂದುಕೊಂಡಳು. ಮಕ್ಕಳು ಮನೆಯಲ್ಲಿದ್ದರೆ ಮನಸ್ಸು ಹಗುರವೆಂದು ತಾಯಿ ತಿಳಿದರೂ ಮಕ್ಕಳು ಮಾತ್ರ ಮನೆಗೆ ಭಾರವೆಂಬ ನುಡಿಯಂತೆ ಸೊಸೆ ತನ್ನ ಗಂಡನಿಗೆ ಹೀಗೆ ಹೇಳುತ್ತಿದ್ದಳು. ನಿನ್ನವ್ವನದು ಗಟ್ಟಿ ಜೀವ, ದಂಡಪಿಂಡ, ದೇವರು ಸಣ್ಣವರನ್ನು ಒಯ್ಯುತ್ತಾನೆ. ಈ ಮನೆಗೆ ನಾನೇ ದುಡಿದು ಸಾಯಬೇಕು ಎಂದು ಹಂಗಿಸುತ್ತಿದ್ದಳು. ಒಂದು ದಿನ ಈ ಮಾತುಗಳನ್ನು ಕೇಳಿಸಿಕೊಂಡ ಮಗನು ತನ್ನ ಹೆಂಡತಿ ನೀರಿಗೆಂದು ಹೊರಗೆ ಹೋಗಿದ್ದಾಗ ತಾನು ಹೇಳಿಕೊಟ್ಟಂತೆ ಮಾಡಬೇಕೆಂದು ತನ್ನ ತಾಯಿಗೆ ಹೇಳಿದನು. ಆ ದಿನ ಮಗನಿಗೆ ತಾಯಿ, ಮಗನೇ, ನನಗೂ ವಯಸ್ಸಾಯಿತು. ಒಣಗಿದ ಮರದಂತೆ ಯಾವಾಗ ಬಿದ್ದು ಹೋಗುತ್ತೇನೋ ಗೊತ್ತಿಲ್ಲ. ನನ್ನ ಹತ್ತಿರ ಚಾಲುಕ್ಯ ಮನೆತನದಿಂದ ಬಂದ 2 ಬಂಗಾರದ ಬಳೆಗಳಿವೆ. ಸೊಸೆ ಎಂದರೂ ಮಗಳೆಂದರೂ ನಿನ್ನ ಹೆಂಡತಿಯೇ, ಅವಳಿಗೆ ಕೊಡುವೆ ಎನ್ನುತ್ತಾಳೆ. ಅದಕ್ಕೆ ಮಗನು, ನೋಡು ಅವ್ವ, ಗಂಟು ಇರುವ ತನಕ ನಾನು ನನ್ನವರು, ಗಂಟು ಇಲ್ಲದಿದ್ದರೆ ನನ್ನವರೂ ಪರರು. ಹಿರಿಯರಿಂದ ಬಂದ ಬಳುವಳಿ ನಿನ್ನ ಹತ್ತಿರವೇ ಭದ್ರವಾಗಿರಲಿ ಎನ್ನುತ್ತಾನೆ. ಹೊರಗೆ ನಿಂತು ಕೇಳಿಸಿಕೊಂಡ ಸೊಸೆ, ಅಯ್ಯೋ, ಈಗಿನ ಕಾಲದಲ್ಲಿ ಕಿವಿಗೆ ಒಂದು ಜೊತೆ ಓಲೆ ಖರೀದಿಸಲು ಆಗದು. ಅತ್ತೆ ಹತ್ತಿರ ಬಂಗಾರದ ಬಳೆಗಳಿವೆ ಎಂದು ಹರ್ಷಪಟ್ಟಳು. ಅಂದಿನಿಂದ ಅವಳ ಧಾಟಿಯೇ ಬೇರೆಯಾಯಿತು. ಅತ್ತೆಗೆ ಬಿಸಿ ಬಿಸಿ ಅಡುಗೆ ಮಾಡಿ ಊಟ ಮಾಡಿಸಿದಳು. ಪುಟ್ಟಿ ತುಂಬ ಹೂ ತಂದು ತಾನೂ ಮಾಲೆ ಮಾಡಿ ಸಹಾಯ ಮಾಡಿದಳು. ಆ ವರ್ಷ ಊರಿನ ಉತ್ಸವದಲ್ಲಿ ಹೂವಿನ ವ್ಯಾಪಾರ ಜಾಸ್ತಿಯಾಯಿತು. ಕೈ ತುಂಬ ಹಣ ಕೂಡಿತು. ಕುಸುಮಜ್ಜಿಯು ಮಗನಿಂದ ಪೇಟೆಯಲ್ಲಿ ಬಂಗಾರದ ಬಳೆ ತರಿಸಿದಳು. ಸೊಸೆಗೆ ತಾನೇ ಕೈಯಾರೆ ಬಳೆ ತೊಡಿಸಿ, ನನ್ನ ಮುದ್ದಿನ ಸೊಸೆಯೇ, ಈ ಬಳೆಗಳು ಯಾರಿಂದಲೂ ಬಳುವಳಿಯಾಗಿ ಬರಲಿಲ್ಲ. ಈ ವರ್ಷ ಹೂ ಮಾರಿ ಬಂದ ಹಣದಲ್ಲಿ ತರಿಸಿದೆ. ಇದು ನನ್ನ ಬಳುವಳಿ ನಿನಗೆ. ಮತ್ತು ನಿನ್ನ ಸೊಸೆ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದರೆ ಈ ಬಳೆಗಳು ಭದ್ರವಾಗಿ ನಿನ್ನ ಹತ್ತಿರವಿರಲಿ ಎನ್ನುತ್ತಾಳೆ. ಕುಸುಮಜ್ಜಿಯ ಗುಣಕ್ಕೆ ನಾಚಿಕೊಂಡ ಸೊಸೆ ಮುಂದೆ ಅತ್ತೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ಆಗ ಮಗನು, ನೆಂಟರಾದರೂ ಗಂಟಿರುವ ತನಕ, ಬಂಟರಾದರೂ ಬಲವಿರುವ ತನಕ ಎಂದು ಹೆಂಡತಿಗೆ ಕೇಳಿಸಿಕೊಳ್ಳುವಂತೆ ಹೇಳುತ್ತಾನೆ.